ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಗ್ಯಾಲರಿ. ಇವತ್ತು ನಾನು ಡಿಯರ್ ಡೈರಿ ಬೈ ರಶ್ಮಿಕಾ ಮಂಡಣ್ಣ ಈ ಪರ್ಫ್ಯೂಮ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಥಿಂಗ್ ನನಗೇನು ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ವೈಲ್ ಆಲ್ ದ ಸೆಲೆಬ್ರಿಟೀಸ್ ವರ್ ಲಾಂಚಿಂಗ್ ದೇರ್ ಸ್ಕಿನ್ ಕೇರ್ ಬ್ರ್ಯಾಂಡ್ಸ್, ರಶ್ಮಿಕಾ ಥಾಟ್ ಔಟ್ಸೈಡ್ ದ ಬಾಕ್ಸ್ ಆ್ಯಂಡ್ ಶಿ ಲಾಂಚ್ಡ್ ಹರ್ ಓನ್ ಪರ್ಫ್ಯೂಮ್ ಬ್ರ್ಯಾಂಡ್. ಆ್ಯಂಡ್ ಆಲ್ಸೋ ದ ನೇಮ್ ಡಿಯರ್ ಡೈರಿ ಅನ್ನೋ ನೇಮು ಪರ್ಸ್ನಲಿ ತುಂಬ ಕನೆಕ್ಟ್ ಆಗುತ್ತೆ. ಡೈರಿ ಬರೆಯೋರಿಗೆ ಗೊತ್ತಿರುತ್ತೆ ಅದೆಷ್ಟು ಕನೆಕ್ಟಿಂಗ್ ಅಂತ. ಸೊ ನನಗೆ ನೇಮು ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿದೆ. ಡೈರಿ ಥರನೇ ಬಾಕ್ಸ್ ಇದೆ. ಸೊ ಯಾ, ಆ್ಯಂಡ್ ಎವ್ರಿ ಫ್ರೇಗ್ರೆನ್ಸಸ್ ಶಿ ಹಸ್ named creatively. Andre all the names are related to her: controversial, irreplaceable and national crush. She is always on controversy, so controversial, and she has a tattoo called irreplaceable, and then national crush. She was and still is called national crush. So ಚೆನ್ನಾಗಿದೆ, ಇನ್ನೋವೇಟಿವ್ ಆಗಿ ಇಟ್ಟಿದ್ದಾರೆ ಎಲ್ಲದಕ್ಕೂ ಹೆಸರು. ದಟ್ ಈಸ್ ಇಂಪ್ರೆಸಿವ್. ಐ ಆಮ್ ಅ ಪರ್ಫ್ಯೂಮ್ ಎಂಥೂಸಿಯಾಸ್ಟ್. ನನಗೆ ಪರ್ಫ್ಯೂಮ್ಸ್ ಅಂದರೆ ತುಂಬ ಇಷ್ಟ. ಸೊ ಇದು ಒಂದು ಬಾಟಲ್ ಕಾಸ್ಟ್ ಅರೌಂಡ್ 2599 ಏನೋ ಇದೆ. ಸೊ ಐ ವುಡಂಟ್ ಥಿಂಕ್ ಟ್ವೈಸ್ ಟು ಬೈ ದ ಬಾಟಲ್ ಬಿಕಾಸ್ ಐ ಸ್ಪೆಂಟ್ ಅ ಲಾಟ್ ಆಫ್ ಮನಿ ಓವರ್ ಪರ್ಫ್ಯೂಮ್ಸ್. ಸೊ 2599 ಈಸ್ ಅ ಡಿಸೆಂಟ್ ಪ್ರೈಸ್. ಸೊ ಪರ್ಚೇಸ್ ಮಾಡ್ಬೋದು. ಬಟ್ ದೆನ್ ಫ್ರೇಗ್ರೆನ್ಸ್ ಹೇಗಿದೆ ಅಂತ ಗೊತ್ತಿಲ್ಲ, ಬಿಕಾಸ್ ನೇಮ್ಸ್ ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ನೇಮ್ಸಲ್ಲಂತೂ ಯು ಕಾಂಟ್ ಮೇಕ್ ಔಟ್ ಹೌ ದ ಫ್ರೇಗ್ರೆನ್ಸ್ ಇಸ್. ಸೊ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ನಿಮಗೆ ಅಷ್ಟು ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ ಹೇಗಿದೆ ಫ್ರೇಗ್ರೆನ್ಸ್ ಅಂತ. ಸೊ ವಾಟ್ ಶಿ ಇಸ್ ಡನ್ ಇಸ್ ಶಿ ಇಸ್ ಲಾಂಚ್ ದಿಸ್ ಸೆಟ್, ಲಾಲಿಪಾಪ್ ಸೆಟ್ ಅಂತ. ಇಟ್ಸ್ ಅ ಸ್ಯಾಂಪಲ್ ಸೆಟ್. ನಿಮಗೆ ಇದರಲ್ಲೇ ಎಲ್ಲದ್ರದ್ದು ಸ್ಯಾಂಪಲ್ ಸಿಕ್ಬಿಡುತ್ತೆ, ಆಲ್ ದ 3 ಫ್ರೇಗ್ರೆನ್ಸಸ್. ಸೊ ಈ ಲಾಲಿಪಾಪ್ ಸೆಟ್ ಕೂಡ ನೀವು ಬೈ ಮಾಡ್ಬೋದು, ಅಥವಾ ಸೋಲೋ ಇದನ್ನು ಸಿಂಗಲ್ ಆಗಿ ಕೂಡ ನೀವು ಬೈ ಮಾಡ್ಬೋದು. ಅದಕ್ಕೆ 599 ಏನೋ ಇದೆ ಒಂದು ಬಾಟಲ್ಗೆ. ಆ್ಯಂಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ಯಾಕ್ ಇಟ್ಸ್ 1599. ಸೊ ಓಕೆ, ಪರ್ಚೇಸ್ ಮಾಡ್ಬೋದು. ನಾನು ಫಸ್ಟ್ ಡೇ ಆಫ್ ದ ಲಾಂಚ್ ಆರ್ ಮೇ ಬಿ ಸೆಕೆಂಡ್ ಡೇ ಐ ಗೆಸ್ ಐ ಟ್ರೈ ಟು ಪರ್ಚೇಸ್ ದಿಸ್ ಲಾಲಿಪಾಪ್ ಸೆಟ್, ಬಿಕಾಸ್ ನನಗೆ ಯಾವ ಫ್ರೇಗ್ರೆನ್ಸ್ ಹೇಗಿರುತ್ತೆ ಅಂತ ಫಸ್ಟ್ ಚೆಕ್ ಮಾಡಬೇಕಿತ್ತು. ಆಮೇಲೆ ಐ ಥಾಟ್ ಐ ಬೈ ಅ ಬಾಟಲ್ ಚೆನ್ನಾಗಿದ್ದರೆ. ಸೊ ಆವಾಗ ನಾನು ಚೆಕ್ ಮಾಡಿದಾಗ ಇಟ್ ವಾಸ್ ಔಟ್ ಆಫ್ ಸ್ಟಾಕ್, ವಿಚ್ ಈಸ್ ಗುಡ್. ಅಂದರೆ ಪ್ರಮೋಷನ್ ಚೆನ್ನಾಗಾಗಿದೆ ಅಂತ. ಸೊ ಆವಾಗ ಇಟ್ ವಾಸ್ ನಾಟ್ ಅವೈಲೇಬಲ್, ಔಟ್ ಆಫ್ ಸ್ಟಾಕ್ ಆಗಿತ್ತು. ಆಮೇಲೆ ವಿದಿನ್ ದ್ಯಾಟ್ ವೀಕ್ ಓನ್ಲಿ ಐ ಚೆಕ್ಡ್ ಅಗೇನ್, ಆವಾಗ ರೀಸ್ಟಾಕ್ ಆಗಿತ್ತು. ಆವಾಗ ಐ ಬಾಟ್ ದಿಸ್. ಅರೌಂಡ್ ಅ ವೀಕ್ ಆರ್ ಸೊ ನನಗೆ ಡೆಲಿವರ್ ಆಯಿತು. ಡೆಲಿವರ್ ಆದಾಗಲೂ ಅಷ್ಟೇ, ವೆನ್ ಐ ಸಾ ದಿಸ್ ಐ ರಿಯಲಿ ಲೈಕ್ ದ ಪ್ಯಾಕೇಜಿಂಗ್. ಬಟ್ ಫಾರ್ ಮೈ ಡಿಸಪಾಯಿಂಟ್ಮೆಂಟ್, ನನಗೆ ಓಪನ್ ಮಾಡಿದಾಗ ಇಟ್ ವಾಸ್ ನಾಟ್ ಇಂಟ್ಯಾಕ್ಟ್. ದ ಬಾಟಲ್ ಹ್ಯಾಡ್ ಬ್ರೋಕನ್. ಅಂದರೆ ತುಂಬ ಕಂಪ್ಲೀಟ್ ಆಗಲ್ಲ, ಒಂದು ಸೈಡಲ್ಲಿ ಬ್ರೇಕ್ ಆಗಿತ್ತು. ಯು ಕ್ಯಾನ್ ಸ್ಟಿಲ್ ಸಿ ಇಟ್. ಅದು ಗ್ಲಾಸ್ ಎಲ್ಲ ಒಂದು ಸ್ವಲ್ಪ ಇದಾಗಿತ್ತು, ಬ್ರೇಕ್ ಆಗಿಬಿಟ್ಟಿತ್ತು. ಅದನ್ನು ನಾನು ಅಂದರೆ ಹಾಗೆ ಇಡಲಿಲ್ಲ, ಡಸ್ಟ್ಬಿನ್ನಿಗೆ ಎಸ್ಬಿಟ್ಟೆ. ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ನಾನು, ಬಟ್ ನಾನು ಅದೇನು ಕಂಪ್ಲೇಂಟ್ ಏನು ಮಾಡೋಕ್ಕೆ ಹೋಗಿಲ್ಲ. ಐ ಡಿಂಟ್ ವಾಂಟ್ ಟು ಮೇಕ್ ಅ ಬಿಗ್ ಡೀಲ್ ಔಟ್ ಆಫ್ ಇಟ್. ಸೊ ಆ ವಿಡಿಯೋನು ನಾನು ಡಿಲೀಟ್ ಮಾಡಿಬಿಟ್ಟೆ. ಬಿಫೋರ್ ಡಿಲೀಟಿಂಗ್ ಐ ಥಾಟ್ ಒಂದ್ಸಲ ಅವರಿಗೆ ಟು ಲೆಟ್ ದೆಮ್ ನೋ ಈಸ್ ಗುಡ್, ಯಾಕೆಂದರೆ ಇಟ್ ವಿಲ್ ಹೆಲ್ಪ್ ದೆಮ್ ಇಂಪ್ರೂವೈಸ್ ದ ಬ್ರ್ಯಾಂಡ್. ಅದಕ್ಕೆ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಒನ್ ಟೈಮ್ ವ್ಯೂನ ಕಳಿಸಿದ್ದೆ. ಆ ವಿಡಿಯೋ ಆ್ಯಕ್ಚುಲಿ ನಾನು ಇಟ್ಕೊಳ್ಳಿಲ್ಲ, ಡಿಲೀಟ್ ಮಾಡಿಬಿಟ್ಟೆ. ಬಿಕಾಸ್ ನನಗೆ ಈ ವಿಡಿಯೋ ಮಾಡೋ ಯಾವುದೇ ಇಂಟೆನ್ಷನ್ ಇರಲಿಲ್ಲ, ರಿವ್ಯೂ ವಿಡಿಯೋ ಮಾಡೋದು. ಸೊ ಅದನ್ನು ಆವಾಗಲೇ ಡಿಲೀಟ್ ಮಾಡಿಬಿಟ್ಟಿದ್ದೆ. ದಟ್ಸ್ ವೈ ಐ ಕುಡ್ ನಾಟ್ ಫೈಂಡ್ ದ ವಿಡಿಯೋ ಇದರಲ್ಲಿ ಅಟ್ಯಾಚ್ ಮಾಡೋದಕ್ಕೆ. ಸೊ ಇದೊಂದು ಬೇಜಾರಾಯಿತು ನನಗೆ. ಆ್ಯಂಡ್ ದೆನ್ ಅದು ಕಳಿಸಿದಾಗ ದೇ ಈವನ್ ರಿಪ್ಲೈಡ್ ಟು ಮೀ, ಈ ಥರ ಆಗಬಾರ್ದಿತ್ತು, ವಿ ವಿಲ್ ಟ್ರೈ ಟು ರೆಕ್ಟಿಫೈ ಇಟ್ ಅಂತ. ದೇ ಈವನ್ ಟುಕ್ ಮೈ ಅಡ್ರೆಸ್ ಆ್ಯಂಡ್ ಎವ್ರಿಥಿಂಗ್, ಬಟ್ ದೆನ್ ಐ ಡಿಡ್ ನಾಟ್ ಹಿಯರ್ ಬ್ಯಾಕ್ ಫ್ರಮ್ ದೆಮ್. ಇಟ್ಸ್ ಓಕೆ, ನಾನು ಅದನ್ನಲ್ಲೇ ಬಿಟ್ಬಿಟ್ಟೆ. ಐ ಹ್ಯಾವ್ ಬೀನ್ ಯೂಸಿಂಗ್ ದಿಸ್ ಸಿನ್ಸ್ ಅ ಮಂತ್ ನಾವು, ಆಲ್ಮೋಸ್ಟ್ 1 ಮಂತ್ ಆಗಿದೆ. ಸೊ ಐ ನೋ ಹೌ ಇಟ್ ಸ್ಮೆಲ್ಸ್ ಅಂತ. ಐ ಆಮ್ ಕೇಪಬಲ್ ಆಫ್ ಗಿವಿಂಗ್ ದ ರಿವ್ಯೂ ನಾವು. ಓಕೆ, ಫ್ರೇಗ್ರೆನ್ಸ್ ವೈಸ್ ಇಟ್ ಈಸ್ ನಾಟ್ ಟೂ ಮೈಲ್ಡ್ ಆರ್ ನಾಟ್ ಟೂ ಸ್ಟ್ರಾಂಗ್. ನನಗೆ ಯೂಶ್ವಲಿ ಮೈಲ್ಡ್ ಫ್ರೇಗ್ರೆನ್ಸಸ್ ತುಂಬ ಇಷ್ಟ ಆಗುತ್ತೆ. ಇದು ತುಂಬ ಸ್ಟ್ರಾಂಗ್ ಕೂಡ ಇಲ್ಲ, ತುಂಬ ಮೈಲ್ಡ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನ್ಯಾಷನಲ್ ಕ್ರಶ್ನ ಇವಾಗ ಟ್ರೈ ಮಾಡ್ತಾಯಿದ್ದೀನಿ ನಾನು. ಆಯಿತು, ಆಲ್ಮೋಸ್ಟ್ 1 ಮಂತ್ ಆಯಿತು ಇದನ್ನ ಪರ್ಚೇಸ್ ಮಾಡಿ. ಸೊ 1 ಮಂತಿಂದ ಐ ಹ್ಯಾವ್ ಬೀನ್ ಯೂಸಿಂಗ್ ದಿಸ್. ಓಕೆ, ನಾಟ್ ಬ್ಯಾಡ್. ಅಂದರೆ ನಾನು ಹೇಳ್ದ ಹಾಗೆ ಈ ಕಡೆ ಮೈಲ್ಡ್ ಕೂಡ ಅಂತ ಹೇಳೋಕ್ಕಾಗಲ್ಲ, ತುಂಬ ಸ್ಟ್ರಾಂಗ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಇಟ್ ಈಸ್ ಓಕೆ. ಡೈಲಿ ಯೂಸ್ಗೆ ಯು ಕ್ಯಾನ್ ಯೂಸ್ ದಿಸ್ ನ್ಯಾಷನಲ್ ಕ್ರಶ್. ಚೆನ್ನಾಗಿದೆ. ಆ್ಯಂಡ್ ಇಟ್ ಲಾಸ್ಟ್ ಫಾರ್ ಮ್ಯಾಕ್ಸ್ ಟು ಮ್ಯಾಕ್ಸ್ 4 hours. 4 hours ಜಾಸ್ತಿ ಇರೋದಿಲ್ಲ ಬಾಡಿ ಮೇಲೆ, 4 hours ಇರುತ್ತೆ. ಅಂದರೆ ನೀವು ಮಾರ್ನಿಂಗ್ ವೆನ್ ಯು ಸ್ಟೆಪ್ ಔಟ್ ಆಫ್ ದ ಹೌಸ್ ಯು ಕ್ಯಾನ್ ಯೂಸ್ ಯುವರ್ ಫೇವ್ರೆಟ್ ಪರ್ಫ್ಯೂಮ್ ವಿಚ್ ಸ್ಟೇಸ್ ಫಾರ್ ಲಾಂಗ್ ಟೈಮ್, ಆ್ಯಂಡ್ ದೆನ್ ಇನ್ ಬಿಟ್ವೀನ್ ಯು ಕ್ಯಾನ್ ಯೂಸ್ ದಿಸ್. ಇರ್ರಿಪ್ಲೇಸಬಲ್. I think I like this one better. ಇದೊಂಥರ ಆರೆಂಜಿಶ್ ಇದೆ.
ಆರೆಂಜ್ ಅಂದರೆ ಸಿಟ್ರಸ್ ಫ್ಲೇವರಲ್ಲಿದೆ. ನ್ಯಾಷನಲ್ ಕ್ರಷ್ ಒಂದು ಸ್ವಲ್ಪ ಫ್ಲೋರಲ್ ಸೈಡ್ ಬರುತ್ತೆ. ಕಾಂಟ್ರವರ್ಷಿಯಲ್. ನಾನು ನ್ಯಾಷನಲ್ ಕ್ರಷ್ನ ನನ್ನ ಶೂಟಿಗೆ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ನಾನು ಟಚ್ ಬ್ಯಾಗಲ್ಲಿ ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಸೊ ಇಟ್ಸ್ ಬೀನ್ 1 ಮಂತ್ ನಾನು ಇದನ್ನ ಯೂಸ್ ಮಾಡುತ್ತಾ, ಸೊ ಅದಕ್ಕೆ ನನಗೆ ರಿವ್ಯೂ ಮಾಡಬೇಕು ಅಂತ ಅನ್ನಿಸ್ತು. ಸೊ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ಆಲ್ಸೋ ಗುಡ್. ಇಟ್ಸ್ ಓಕೆ. ಫಾರ್ ದ ಪ್ರೈಸ್ ಯು ಆರ್ ಪೇಯಿಂಗ್ ಇಟ್ ಈಸ್ ಗುಡ್. ನನಗೆ ಇಷ್ಟ ಆಗಿದೆ ಆಲ್ ದ ಫ್ರೇಗ್ರೆನ್ಸಸ್. ಅಂದರೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳಲ್ಲ, ತುಂಬ ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ. ಇಟ್ ಈಸ್ ಗುಡ್. ಔಟ್ ಆಫ್ 10 ಐ ಕ್ಯಾನ್ ರೇಟ್ ದಿಸ್ ಪ್ರಾಡಕ್ಟ್ an 8. So it is that good. Yeah, first time Rashmika has launched something and I really appreciate her efforts. ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿ ಆಗಲಿ. ಆಲ್ ದ ಬೆಸ್ಟ್ ಟು ಯು. ನನಗೆ ಇದು ಇಷ್ಟ ಆಯಿತು. ಇಫ್ ಯು ಆಸ್ಕ್ ಇಫ್ ಐಮ್ ಗೋನಾ ರೀಪರ್ಚೇಸ್ ಇಟ್, ಡೆಫಿನೆಟ್ಲಿ ನಾನು ಪರ್ಚೇಸ್ ಮಾಡ್ತೀನಿ. ಐ ಥಿಂಕ್ ನನಗೆ ಇರ್ರಿಪ್ಲೇಸಬಲ್ ಇಷ್ಟ ಆಗಿದೆ ಔಟ್ ಆಫ್ ಆಲ್ ದ 3. ಸೊ ಇರ್ರಿಪ್ಲೇಸಬಲ್ ಐ ಥಿಂಕ್ ಐಲ್ ಪರ್ಚೇಸ್ ಅ ಬಾಟಲ್ ಆಫ್ ಇಟ್. I hope you like this video. Thank you so much for watching. Stay tuned for more and please don't forget to like, share and subscribe to my channel. Thank you so much. Much love.